ಪ್ರತಿ ಮನುಷ್ಯ ಜೀವನದಲ್ಲಿ ಅವನಿಗೆ ಬೇಕಾದ್ದನ್ನು ಸಾಧಿಸಿದಾಗ ತಿಳಿದೋ ತಿಳಿಯದೆಯೋ ಅವನಲ್ಲಿ ಅಹಂಕಾರ ಶುರುವಾಗುತ್ತದೆ. ಆ ಅಹಂಕಾರವನ್ನು ಕೆಲವರು ಹೊರಗೆ ತೋರಿಸಿಕೊಂಡರೆ ಇನ್ನೂ ಕೆಲವರು ಒಳಗಡೆಯೇ ಬಚ್ಚಿಟ್ಟುಕೊಳ್ಳುತ್ತಾರೆ. ಅದೇ ಒಂದು ವೇಳೆ ಮನುಷ್ಯ ಜೀವನದಲ್ಲಿ ಅವನಿಗೆ ಬೇಕಾದ್ದನ್ನು ಸಾಧಿಸಲು ವಿಫಲನಾದಾಗ ನಿರಾಸೆಯಲ್ಲಿ ಮುಳುಗಿ ಚಿಂತೆಗೀಡಾಗುತ್ತಾನೆ. ಇದರ ಕಾರಣದಿಂದ ಅವನು ಜೀವನದಲ್ಲಿ ಹೊಸ ಪ್ರಯತ್ನಗಳೇನು ಶುರು ಮಾಡುವುದಿಲ್ಲ. ನಿರಾಸೆಯಲ್ಲೇ ಜೀವಿಸುತ್ತಾ ಇನ್ನು ನನ್ನ ಜೀವನವೆಲ್ಲ ಇಷ್ಟೇ ಎಂಬ ಭ್ರಮೆಯಲ್ಲಿ ಮುಳುಗಿ ಹೋಗುತ್ತಾನೆ. ಈ ವಿಡಿಯೋದಲ್ಲಿ ನಿಮಗೊಂದು ಅದ್ಭುತವಾದ ಕತೆ ಹೇಳುತ್ತೇನೆ. ಈ ಕತೆ ನೀವು ಪೂರ್ತಿಯಾಗಿ ನೋಡಿದರೆ ನಿಮಗೊಂದು ಮಂತ್ರ ತಿಳಿಯುತ್ತದೆ. ಅದು ನೀವು ದುಃಖದಲ್ಲಿ ಮುಳುಗಿ ಹೋದಾಗ ನಿಮಗೆ ಧೈರ್ಯ ತುಂಬುತ್ತದೆ, ನಿಮ್ಮ ಚಿಂತೆಗಳನ್ನು ನಿವಾರಿಸುತ್ತದೆ. ಹಾಗೆಯೇ ನೀವು ಸಂತೋಷವಾಗಿರುವಾಗ ನಿಮಗೆ ಅಹಂಕಾರ ಕಲುಗದಂತೆ ನಿಮಗೆ ಜೀವನದ ಸತ್ಯವನ್ನು ತಿಳಿಸುತ್ತದೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇನ್ನು ಕತೆಗೆ ಬರೋಣ. ಪೂರ್ವದಲ್ಲಿ ಒಬ್ಬ ಮಹಾರಾಜ ಎಷ್ಟೋ ಶ್ರೇಷ್ಠವಾಗಿ ರಾಜ್ಯವನ್ನು ಪಾಲಿಸುತ್ತಾ ಪ್ರಜೆಗಳಿಗೆ ಯಾವುದೇ ಕಷ್ಟ ಬರದಂತೆ ನೋಡಿಕೊಳ್ಳುತ್ತಿದ್ದ. ಆ ಮಹಾರಾಜ ಸದಾಕಾಲ ಪ್ರಜೆಗಳ ಕಷ್ಟ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲೇ ಸಮಯವೆಲ್ಲ ವ್ಯರ್ಥಗೊಳಿಸುತ್ತಿದ್ದ. ಒಂದು ದಿನ ರಾತ್ರಿ ಆ ರಾಜನಿಗೆ ಒಂದು ಆಲೋಚನೆ ಬಂತು. ನನ್ನ ಜೀವನವೆಲ್ಲ ರಾಜ್ಯದಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲೇ ಕಳೆದು ಹೋಗುತ್ತಿದೆ. ಇದರಿಂದ ನಾನು ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಶಾಸ್ತ್ರಗಳು, ಉಪನಿಷತ್ತುಗಳು, ಪವಿತ್ರ ಗ್ರಂಥಗಳು ಎಷ್ಟೇ ಇದ್ದರೂ ನಾನವುಗಳನ್ನು ಓದಲು ಸಾಧ್ಯವಾಗುತ್ತಿಲ್ಲ. ಅವುಗಳನ್ನು ಓದಿ ಜೀವನದ ಸಾರಾಂಶ ತಿಳಿದುಕೊಳ್ಳೋಣ ಅಂದರೆ ನನ್ನ ಬಳಿ ಅಷ್ಟೊಂದು ಸಮಯ ಕೂಡ ಇಲ್ಲ. ಪ್ರತಿ ಜೀವಿ ಯಾವುದೋ ಒಂದು ದಿನ ಸಾಯಲೇಬೇಕು. ನಾನು ಕೂಡ ಒಂದು ದಿನ ಸಾಯುತ್ತೇನೆ. ಆದರೆ ಸಾಯುವುದರೊಳಗೆ ಶಾಸ್ತ್ರ, ಉಪನಿಷತ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ ಎಂದರೆ ನನ್ನಿಂದ ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ಕೊರಗಲು ಶುರು ಮಾಡಿದ. ಮಾರನೆಯ ದಿನ ತುಂಬು ರಾಜಸಭೆಯಲ್ಲಿ ಎಷ್ಟೋ ಜನ ಮೇಧಾವಿಗಳು, ಪಂಡಿತರೊಂದಿಗೆ ರಾಜ ಈ ರೀತಿ ಹೇಳಿದ: ಎಲ್ಲರೂ ಗಮನವಿಟ್ಟು ಕೇಳಿಸಿಕೊಳ್ಳಿ. ನಾನು ಸದಾಕಾಲ ರಾಜ್ಯ ಪಾಲನೆಯಲ್ಲಿ ಮುಳುಗಿ ಹೋಗಿರುವುದರಿಂದ ಶಾಸ್ತ್ರಗಳು, ಉಪನಿಷತ್ತುಗಳು, ಶ್ರೇಷ್ಠವಾದ ಪವಿತ್ರ ಗ್ರಂಥಗಳನ್ನು ಓದಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಈಗ ಅವುಗಳನ್ನು ಓದಿ ಅರ್ಥ ಮಾಡಿಕೊಳ್ಳೋಣ ಅಂದುಕೊಂಡರೂ ನನ್ನ ಹತ್ತಿರ ಅಷ್ಟೊಂದು ಸಮಯವಿಲ್ಲ. ಇಲ್ಲಿರುವ ಪಂಡಿತರು, ವಿದ್ವಾಂಸರಲ್ಲಿ ಯಾರಾದರೂ ಸರಿ, ಕೇವಲ ಒಂದೇ ಒಂದು ಮಾತಿನಲ್ಲಿ ಸಮಸ್ತ ಶಾಸ್ತ್ರಗಳು, ಉಪನಿಷತ್ತುಗಳು, ಪವಿತ್ರ ಗ್ರಂಥಗಳ ಸಾರಾಂಶವನ್ನು ವಿವರಿಸಿ. ಆ ಒಂದು ಮಾತಿನಲ್ಲಿ ನನಗೆ ಸಮಸ್ತ ಗ್ರಂಥಗಳ ಸಾರಾಂಶ ಅರ್ಥವಾಗಬೇಕು. ಆ ರೀತಿ ನೀವು ಹೇಳಿದರೆ ಅವುಗಳನ್ನೆಲ್ಲ ಓದುವ ಅವಶ್ಯಕತೆ ನನಗೆ ಬರುವುದಿಲ್ಲ. ಇದರಿಂದ ನನ್ನ ಸಮಯ ಕೂಡ ವ್ಯರ್ಥವಾಗುವುದಿಲ್ಲ. ಆ ರೀತಿ ಒಂದು ಮಾತಿನಲ್ಲಿ ಸಾರಾಂಶ ಹೇಳಿದವರಿಗೆ ಕಂಡು ಕೇಳರಿಯದ ರೀತಿಯಲ್ಲಿ ಬಹುಮಾನ ಕೊಡುತ್ತೇನೆ. ಇದಕ್ಕಾಗಿ ನಿಮಗೆ 1 ವಾರದ ಕಾಲ ಸಮಯ ಕೂಡ ಕೊಡುತ್ತೇನೆ ಎಂದ ಮಹಾರಾಜ. ಎಲ್ಲ ಮಂತ್ರಿಗಳು, ವಿದ್ವಾಂಸರು, ಪಂಡಿತರು ದೊಡ್ಡ ದೊಡ್ಡ ಗ್ರಂಥಗಳೆಲ್ಲವನ್ನೂ ಓದಲು ಶುರು ಮಾಡಿದರು. ಒಂದು ಮಾತಿನಲ್ಲಿ ಎಲ್ಲ ಗ್ರಂಥಗಳ ಸಾರಾಂಶ ತಿಳಿಸಬೇಕೆಂದು ಎಷ್ಟೇ ಪ್ರಯತ್ನಿಸಿದರೂ ಅವರಿಂದ ಸಾಧ್ಯವಾಗಲಿಲ್ಲ. ಕೊನೆಗೆ ಎಲ್ಲರೂ ನಿರಾಸೆಯಿಂದ ರಾಜನ ಬಳಿ ಹಿಂದಿರುಗಿ ಬಂದು, ಮಹಾರಾಜ, ನಾವೆಲ್ಲ ಶಾಸ್ತ್ರ ಗ್ರಂಥಗಳನ್ನು ಓದಿದೆವು, ಆದರೆ ಒಂದು ಮಾತಿನಲ್ಲಿ ಜೀವನದ ಸಾರಾಂಶವೆಲ್ಲವನ್ನೂ ತಿಳಿಸಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು.
ಎರಡನೇ ಪತ್ರವನ್ನು ಮಾತ್ರ ನೀನು ಎಲ್ಲ ರೀತಿಯಲ್ಲೂ ಸುಖವಾಗಿ ಸಂತೋಷವಾಗಿ ಕಾಲ ಕಳೆಯುತ್ತಿರುವಾಗ ಮಾತ್ರವೇ ಕೆಂಪು ಪತ್ರದಲ್ಲಿರುವ ಮಂತ್ರವನ್ನು ಓದು, ನಿನಗೆ ಜೀವನದ ಸಾರಾಂಶ ಅರ್ಥವಾಗುತ್ತದೆ ಎಂದು ಹೇಳಿದ್ದರು. ಆದರೆ ಮಹಾರಾಜ, ಇದುವರೆಗೂ ನನ್ನ ಜೀವನದಲ್ಲಿ ಅಂತಹ ಯಾವುದೇ ಪರಿಸ್ಥಿತಿ ಎದುರಾಗಲಿಲ್ಲ. ಹಾಗಾಗಿ ನಾನು ಆ 2 ಪತ್ರಗಳನ್ನು ತೆರೆಯುವ ಪ್ರಯತ್ನ ಮಾಡಲಿಲ್ಲ. ಆ ಉಂಗುರವನ್ನು ಈಗ ನಾನು ನಿಮಗೆ ಕೊಡುತ್ತೇನೆ ಎಂದು ಹೇಳಿ ಉಂಗುರವನ್ನು ಬಿಚ್ಚಿ ರಾಜನಿಗೆ ಕೊಟ್ಟರು ಸನ್ಯಾಸಿ. ಸಂತೋಷವಾಗಿ ರಾಜ ಆ ಉಂಗುರವನ್ನು ತೆಗೆದುಕೊಂಡು ಅವನ ರಾಜ್ಯಕ್ಕೆ ಹಿಂದಿರುಗಿದ. ಹೀಗೆಯೇ ಕಾಲ ಕಳೆಯುತ್ತಾ ಬಂತು. ಕೆಲ ವರ್ಷಗಳೇ ಕಳೆದು ಹೋಯಿತು. ಎಷ್ಟೋ ಬಾರಿ ಆ ಉಂಗುರದೊಳಗಿರುವ ಪತ್ರಗಳಲ್ಲಿ ಯಾವ ಮಂತ್ರವಿದೆಯೋ ಎಂಬ ಕುತೂಹಲ ಕಾಡುತ್ತಿದ್ದರೂ ಆ ಸನ್ಯಾಸಿ ಹೇಳಿದ ಮಾತುಗಳು ನೆನಪಾಗಿ ಆ ಪತ್ರಗಳನ್ನು ಓದದೆ ಹಾಗೆಯೇ ಸುಮ್ಮನಾಗುತ್ತಿದ್ದ ರಾಜ. ಇದೇ ರೀತಿ ನಡೆಯುತ್ತಿರುವಾಗ ಒಂದು ದಿನ ಪಕ್ಕದ ರಾಜ್ಯದ ರಾಜ ಈ ರಾಜ್ಯದ ಮೇಲೆ ಯುದ್ಧ ಸಾರಿ ಎಲ್ಲವನ್ನೂ ಆಕ್ರಮಿಸಿಕೊಂಡ. ಈ ರಾಜ ಅವನ ಶಕ್ತಿಗೆ ಮೀರಿ ಪ್ರಯತ್ನಿಸಿದರೂ ಅವರ ಸೈನ್ಯ ಹೆಚ್ಚು ಬಲಶಾಲಿಯಾದ್ದರಿಂದ ಯುದ್ಧದಲ್ಲಿ ಸೋತು ಹೋದ. ರಾಜನ ಸೈನಿಕರು ತುಂಬಾ ಜನ ಮೃತಪಟ್ಟರು. ರಾಜನ ಕುಟುಂಬದಲ್ಲೂ ಕೂಡ ಯಾರೊಬ್ಬರೂ ಉಳಿಯಲಿಲ್ಲ. ಆಗ ರಾಜ ಅವನ ಪ್ರಾಣ ಉಳಿಸಿಕೊಳ್ಳಲು ಕೆಲ ಸೈನಿಕರೊಂದಿಗೆ ಕಾಡಿಗೆ ಓಡಿ ಹೋದ. ಆ ರೀತಿ ದಟ್ಟವಾದ ಅರಣ್ಯದಲ್ಲಿ ಪ್ರಯಾಣಿಸುತ್ತಿರುವಾಗ ರಾಜ ಸೈನಿಕರಿಂದ ದೂರಾಗಿ ದಾರಿ ತಪ್ಪಿ ಹೋದ. ಆ ಮೂಲಕ ರಾಜ ಆ ದಟ್ಟವಾದ ಅರಣ್ಯದಲ್ಲಿ ಒಂಟಿಯಾಗಿ ಉಳಿದು ಹೋದ. ಹಿಂದೆ ಯಾರೂ ಇಲ್ಲ. ಸುತ್ತಲೂ ದಟ್ಟವಾದ ಅರಣ್ಯ. ರಾಜ ಪೊದೆಗಳ ಒಳಗೆ ಬಚ್ಚಿಟ್ಟುಕೊಂಡ. ಶತ್ರು ದೇಶದ ಸೈನಿಕರು ಮಾತ್ರ ರಾಜನನ್ನು ಹೇಗಾದರೂ ಕೊಲ್ಲಬೇಕೆಂದು ಅರಣ್ಯವೆಲ್ಲ ಗಾಲಿಸುತ್ತಿದ್ದರು. ಅದೇ ರೀತಿ ರಾಜ ಬಚ್ಚಿಟ್ಟುಕೊಂಡಿದ್ದ ಪೊದೆಗಳ ಪಕ್ಕದಲ್ಲೇ ಕೆಲ ಶತ್ರು ದೇಶದ ಸೈನಿಕರು ನಿಂತಿದ್ದರು. ಅವರ ಹೆಜ್ಜೆಯ ಶಬ್ದಕ್ಕೆ ರಾಜನ ಹೃದಯ ಒಡೆದು ಹೋಗುವಷ್ಟು ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ಆಗ ರಾಜನ ಮನಸ್ಸಿನಲ್ಲಿ, ಇಂದಿಗೆ ನನ್ನ ಜೀವನ ಮುಗಿದು ಹೋಗುತ್ತದೆ. ನಾನೊಬ್ಬ ರಾಜನಾಗಿ ಈ ರೀತಿ ಪೊದೆಗಳ ಹಿಂದೆ ನಿರ್ಜನ ಪ್ರದೇಶದಲ್ಲಿ ಸಾಯಬೇಕಾದ ಪರಿಸ್ಥಿತಿ ಬಂತಲ್ಲ ಎಂದು ದುಃಖಿಸಿದ. ಕೂಡಲೇ ಅವನಿಗೆ ಸಾಧು ಕೊಟ್ಟಂತಹ ಉಂಗುರ ನೆನಪಿಗೆ ಬಂತು. ಹಾಗಾಗಿ ಆ ಉಂಗುರದ ಕಲ್ಲನ್ನು ಬಿಚ್ಚಿ ಕಷ್ಟ ಬಂದಾಗ ಮಾತ್ರ ಓದಬೇಕು ಎಂದು ಹೇಳಿದ ಹಸಿರು ಬಣ್ಣದ ಕಾಗದವನ್ನು ತೆಗೆದು ಅದರಲ್ಲಿರುವ ಮಂತ್ರವನ್ನು ಓದಿದ. ಆ ಮಂತ್ರವನ್ನು ಓದಿದ ಕೂಡಲೇ ರಾಜನ ಮನಸ್ಸಿನಲ್ಲಿರುವ ಭಯ ದುಃಖ ಎರಡೂ ತೊಲಗಿ ಹೋಗಿ ಮುಖದ ಮೇಲೆ ಮಂದಹಾಸ ಮೂಡಿತು. ಆ ಪತ್ರದಲ್ಲಿ ಈ ರೀತಿ ಬರೆದಿತ್ತು: ಇದು ಕಾಲ, ಇದು ಯಾವಾಗಲೂ ಇದೇ ರೀತಿ ಇರುವುದಿಲ್ಲ, ಖಂಡಿತ ಬದಲಾಗುತ್ತದೆ. ಇದು ಕಾಲದ ಸ್ವಭಾವ ಎಂದು ಬರೆದಿತ್ತು. ಅದನ್ನು ಓದಿದ ಮಹಾರಾಜನಿಗೆ ಮತ್ತೆ ಜೀವನದ ಮೇಲೆ ಆಸೆ, ಬೆಟ್ಟದಷ್ಟು ಧೈರ್ಯ ಹುಟ್ಟಿಕೊಂಡಿತು. ಅದೇ ರೀತಿ ರಾತ್ರಿ ಇಡೀ ಪೊದೆಗಳ ಒಳಗಡೆಯೇ ಕಳೆದ ಮಹಾರಾಜ. ಎಷ್ಟೇ ಹುಡುಕಾಡಿದರೂ ರಾಜ ಸಿಗದ ಕಾರಣ ಶತ್ರು ಸೈನಿಕರು ಕಾಡಿನಿಂದ ಹೊರಟು ಹೋದರು. ಅದರ ನಂತರ ರಾಜ ಪೊದೆಯ ಒಳಗಿನಿಂದ ಹೊರಬಂದು ಪದೇ ಪದೇ ಅದೇ ಮಂತ್ರವನ್ನು ನೆನೆಸಿಕೊಳ್ಳುತ್ತಾ, ಕಾಲ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ, ಬದಲಾಗುತ್ತದೆ ಎಂದುಕೊಳ್ಳುತ್ತಾ ಮುಂದೆ ಬರುತ್ತಿರುವಾಗ ಅವನ ಸೈನಿಕರು ಕಾಣಿಸಿಕೊಂಡರು. ಆ ರೀತಿ ಕೆಲ ದಿನಗಳು ಕಳೆದ ನಂತರ ಅವನ ಅತಿ ಕಡಿಮೆ ಸೈನಿಕರು ಹಾಗೂ ಅವನ ಬೆಂಬಲಿಗ ರಾಜ್ಯಗಳ ಸಹಾಯದೊಂದಿಗೆ ಮತ್ತೆ ಯುದ್ಧ ಮಾಡಿ ಅವನ ರಾಜ್ಯವನ್ನು ವಶಪಡಿಸಿಕೊಂಡ ರಾಜ ಪೂರ್ವದ ವೈಭವವನ್ನು ಮತ್ತೆ ರಾಜ್ಯದಲ್ಲಿ ತುಂಬಿದ. ಈ ಬಾರಿ ಯಾವ ರಾಜ್ಯ ದಂಡೆತ್ತಿ ಬಂದರೂ ಸೋಲದಂತೆ ತನ್ನ ಸೈನ್ಯ ಬಲವನ್ನು ಬೆಳೆಸಿಕೊಂಡ. ರಾಜನ ಧೈರ್ಯ ಸಾಹಸ ತಿಳಿದು ಯಾರೂ ಅವನ ಮೇಲೆ ಯುದ್ಧ ಸಾರುವ ಧೈರ್ಯ ಮಾಡಲಿಲ್ಲ. ಅಷ್ಟೊಂದು ಅದ್ಭುತವಾಗಿ ರಾಜ್ಯವನ್ನು ಪಾಲಿಸುತ್ತಿದ್ದ ರಾಜ. ಆಗ ರಾಜನ ಮನಸ್ಸಿನಲ್ಲಿ, ಈಗ ನನ್ನ ಜೀವನದಲ್ಲಿ ಯಾವುದೇ ಕೊರತೆ ಇಲ್ಲ, ಎಲ್ಲವೂ ಇದೆ. ವಿಶಾಲವಾದ ರಾಜ್ಯ, ಲೆಕ್ಕವಿಲ್ಲದಷ್ಟು ಸೈನಿಕ ಬಳಗ, ಬೇಕಿರುವುದಕ್ಕಿಂತಲೂ 100 ಪಟ್ಟು ಹೆಚ್ಚಿನಷ್ಟು ಸಂಪತ್ತು ನನ್ನ ಹತ್ತಿರ ಇದೆ. ನಾನೆಷ್ಟೋ ಸಂತೋಷವಾಗಿದ್ದೇನೆ. ಇದಕ್ಕಿಂತಲೂ ಒಬ್ಬ ಮನುಷ್ಯನಿಗೆ ಇನ್ನೇನು ಬೇಕು ಎಂದು ಉಬ್ಬಿ ಹೋದ. ಅದೇ ಸಮಯದಲ್ಲಿ ಆ ಸಾಧು ಕೊಟ್ಟ ಉಂಗುರ ಮತ್ತೆ ನೆನಪಾಯಿತು. ಆ ಸಾಧು, ರಾಜ,
ನೀನು ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಸುಖವಾಗಿರುವಾಗ, ನಿನ್ನ ಮನಸ್ಸಿನಲ್ಲಿ ಎಂತಹ ಕೋರಿಕೆಯೂ ಇಲ್ಲದಿರುವಾಗ, ನೀನು ಸರ್ವ ಸುಖಗಳನ್ನು ಅನುಭವಿಸುತ್ತಿರುವಾಗ ಕೆಂಪು ಬಣ್ಣದ ಪತ್ರವನ್ನು ಓದಲು ಹೇಳಿದ್ದರು ತಾನೆ. ಈಗ ನಾನು ತುಂಬಾನೇ ಸಂತೋಷವಾಗಿದ್ದೇನೆ. ನನಗೆ ಬೇಕಾದ ಎಲ್ಲವೂ ನನ್ನ ಬಳಿಯೇ ಇದೆ. ನಾನು ಎಲ್ಲವನ್ನೂ ಜಯಿಸಿದ್ದೇನೆ. ಹಾಗಾಗಿ ಈಗ ನಾನು ಕೆಂಪು ಬಣ್ಣದ ಕಾಗದವನ್ನು ತೆಗೆದು ಅದರೊಳಗಿರುವ ಮಂತ್ರವನ್ನು ಓದುತ್ತೇನೆ ಅಂದುಕೊಂಡು ಆ ಕಾಗದದಲ್ಲಿರುವ ಮಂತ್ರವನ್ನು ಓದಿದ. ಮಂತ್ರವನ್ನು ಓದಿದ ಕೂಡಲೇ ರಾಜನ ಮನಸ್ಸಿನಲ್ಲಿ ಅದುವರೆಗೂ ಇದ್ದಂತಹ ಸಂತೋಷ ಮಾಯವಾಯಿತು. ಕಣ್ಣುಗಳಿಂದ ಕಣ್ಣೀರು ಸುರಿಯಲಾರಂಭಿಸಿತು. ಆ ಕಾಗದದಲ್ಲಿ ಈ ರೀತಿ ಬರೆದಿತ್ತು: ಇದು ಶಾಶ್ವತವಲ್ಲ, ಇದು ಕಾಲ. ಇದು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ, ಬದಲಾಗುತ್ತದೆ. ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ, ಕಾಲಕ್ಕೆ ತಕ್ಕಂತೆ ಬದಲಾಗುತ್ತದೆ ಎಂದು ಬರೆದಿತ್ತು. ಸ್ವಲ್ಪ ಹೊತ್ತು ಕುಳಿತುಕೊಂಡು ಚೆನ್ನಾಗಿ ಯೋಚಿಸಿದ ಮಹಾರಾಜ ಜೋರಾಗಿ ನಗಲು ಪ್ರಾರಂಭಿಸಿದ. ಏಕೆಂದರೆ ಆ 2 ಚಿಕ್ಕ ಪತ್ರಗಳಲ್ಲಿರುವ ಪದಗಳಿಂದ ಮಹಾರಾಜನಿಗೆ ಜೀವನದ ಸತ್ಯ ಸಾರಾಂಶ ಏನೆಂದು ಅರ್ಥವಾಯಿತು. ಎಂದಾದರೂ ನಾವು ಏನನ್ನಾದರೂ ಸಾಧಿಸಲು ವಿಫಲರಾದಾಗ ತೀವ್ರವಾದ ನಿರಾಸೆಯಲ್ಲಿ ಮುಳುಗಿ ಹೋಗಿ ನಮ್ಮೆದುರಿರುವ ಎಲ್ಲ ದಾರಿಗಳು ಮುಚ್ಚಿ ಹೋದಂತೆ ಕಾಣಿಸುತ್ತದೆ. ಅಂತಹ ಸಮಯದಲ್ಲಿ ಈ ಒಂದು ಮಂತ್ರ, ಇದು ಕಾಲ, ಇದು ಒಂದೇ ರೀತಿಯಲ್ಲಿ ಇರುವುದಿಲ್ಲ, ಬದಲಾಗುತ್ತದೆ ಎಂದು ತಿಳಿದುಕೊಂಡರೆ ಆ ವ್ಯಕ್ತಿ ಎಂದೂ ನಿರಾಸೆ ಪಡದೆ ಧೈರ್ಯದಿಂದ ಅವನ ಪ್ರಯತ್ನಗಳನ್ನು ಮತ್ತೆ ಪ್ರಾರಂಭಿಸುತ್ತಾನೆ. ಇನ್ನು ಅಂದುಕೊಂಡಿದ್ದು ಸಾಧಿಸಿದ ನಂತರ ಅವನಿಗೆ ತಿಳಿಯದೆ ಅವನೊಳಗೆ ಅಹಂಕಾರ ಮೂಡುತ್ತದೆ. ಅಂತಹ ಸಮಯದಲ್ಲಿ ಈ ಒಂದು ಮಾತು, ಇದು ಕೂಡ ಕಾಲವೇ, ಇದು ಕೂಡ ಎಂದೂ ಒಂದೇ ರೀತಿ ಇರುವುದಿಲ್ಲ, ಬದಲಾಗುತ್ತದೆ ಎಂದು ತಿಳಿದುಕೊಂಡರೆ ನಿಮಗೆಷ್ಟೇ ಧನ ಧಾನ್ಯವಿದ್ದರೂ ಅವನೊಳಗೆ ಅಹಂಕಾರ ಮೂಡುವುದಿಲ್ಲ. ಈ ಒಂದು ಮಂತ್ರವನ್ನು ಉಪಯೋಗಿಸಿಕೊಂಡು ಮನುಷ್ಯ ಸುಖ ದುಃಖ ಗೆಲುವು ಸೋಲು ಎಂಬುದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.